ಹಲೋ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು FEEE ಸಬ್ಜೆಕ್ಟ್ ಅಂದರೆ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಇದು ಕಾಮನ್ ಸಬ್ಜೆಕ್ಟ್ ಫಾರ್ ಆಲ್ ಬ್ರಾಂಚಸ್ ಆಗಿದ್ದರಿಂದ ಇದರದ್ದು ವೈವಾ ಕ್ವಶನ್ಸ್ ನಾನು ಡಿಸ್ಕಸ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಫುಲ್ ಕಂಪ್ಲೀಟ್ ಸಿಲೆಬಸ್ಸನ್ನು ಕವರ್ ಮಾಡಿದ್ದೀನಿ. ಕಂಪ್ಲೀಟ್ ಸಿಲೆಬಸ್ ಟಾಪಿಕ್ಸ್ ರಿಲೇಟೆಡ್ ವೈವಾ ಕ್ವಶನ್ಸ್ ಮಾಡಿದ್ದೀನಿ ಮತ್ತು ಇವೆಲ್ಲ ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಇರೋದರಿಂದ ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡುವ. ಫಸ್ಟ್ ಟಾಪಿಕ್ ಯಾವುದಿದೆ ಅಂದರೆ ಎಲೆಕ್ಟ್ರಿಕಲ್ ಸೇಫ್ಟಿ. ಇದರಲ್ಲಿ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳಬಹುದು. ಇದರಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅಂದರೆ ವಾಟ್ ಆರ್ ಆಲ್ ದಿ ಎಲೆಕ್ಟ್ರಿಕಲ್ ಸೇಫ್ಟಿ ಸೈನ್ಸ್, ಸೇಫ್ಟಿ ಸಿಂಬಾಲ್ ಏನಿದ್ದಾವೆ ಅಂತ ಕೇಳ್ತಾರೆ. ಕಾಮನ್ ಟೈಪ್ಸ್ ಯಾವುದಿದೆ, ಡೇಂಜರ್ ಸಿಂಬಾಲ್, ವಾರ್ನಿಂಗ್, ಮ್ಯಾಂಡೇಟರಿ ಆ್ಯಕ್ಷನ್, ಪ್ರೊಹಿಬಿಷನ್ ಆ್ಯಕ್ಷನ್, ಇವೆಲ್ಲ ಏನಿದಾವಲ್ಲ ದೀಸ್ ಆರ್ ಆಲ್ ದಿ ಸೇಫ್ಟಿ ಸೈನ್ಸ್. ಮತ್ತು PPE ಅಂದರೆ ಏನಂತ ಕೇಳ್ತಾರೆ. PPE ಅಂದರೆ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್. ಇದರಲ್ಲಿ ಗ್ಲೌಸ್ ಇರ್ತವೆ, ಗಾಗಲ್ ಇರ್ತವೆ ಮತ್ತು ಶೂಸ್ ಇರ್ತವೆ, ಜಾಕೆಟ್ ಎಲ್ಲ ಇರುತ್ತೆ. ದೀಸ್ ಆಲ್ ಕಮ್ಸ್ ಅಂಡರ್ PPE. ಮತ್ತು ಯಾರಿಗಾರ ಕರೆಂಟ್ ಶಾಕ್ ಹತ್ತಿದಾಗ ಏನು ಮಾಡಬೇಕು ಅಂತ ಕೇಳ್ತಾರೆ. ಹೌ ಡು ಯು ರೆಸ್ಪಾಂಡ್ ಇಫ್ ಸಮ್ವನ್ ಎಲೆಕ್ಟ್ರಿಕ್ಯೂಟೆಡ್, ಅಂದರೆ ಯಾರಿಗಾರ ಕರೆಂಟ್ ಶಾಕ್ ಹತ್ತಿದಾಗ ಏನು ಮಾಡಬೇಕು ಸೇಫ್ಟಿಯಲ್ಲಿ. ಫಸ್ಟ್ ನಾವೇನು ಮಾಡಬೇಕಂದ್ರೆ ಪವರ್ನ ಆಫ್ ಮಾಡಬೇಕು. ನಾನ್ ಕಂಡಕ್ಟಿವ್ ಆಬ್ಜೆಕ್ಟನ್ನು ಯೂಸ್ ಮಾಡಬೇಕು. ಅಂದರೆ ಮೆಟಲ್ ಏನು ಯೂಸ್ ಮಾಡೋಂಗಿಲ್ಲ, ವುಡ್ ಆಯಿತು, ಪ್ಲಾಸ್ಟಿಕ್ ಆಯಿತು, ನಾನ್ ಕಂಡಕ್ಟಿವ್ ಯಾವುದು ಕರೆಂಟ್ ಪಾಸ್ ಆಗೋಂಗಿಲ್ಲ ಅದನ್ನು ಯೂಸ್ ಮಾಡಬೇಕು. ಮತ್ತು ಅದರಾದ ಮೇಲೆ CPR ಮಾಡಬೇಕು. ಇಂಪಾರ್ಟೆಂಟ್ ಏನಂದರೆ ಪವರನ್ನು ಆಫ್ ಮಾಡಬೇಕು ಮತ್ತು ನಾನ್ ಕಂಡಕ್ಟಿವ್ ಕಾಂಪೋನೆಂಟ್ಸನ್ನು ಯೂಸ್ ಮಾಡಿ ಆರ್ ವುಡ್ ಆಯಿತು, ಪ್ಲಾಸ್ಟಿಕ್ ಆಯಿತು ಯೂಸ್ ಮಾಡಿ ಎಲ್ಲಿ ಕರೆಂಟ್ ಕಾಂಟ್ಯಾಕ್ಟ್ ಬಂದಿರುತ್ತಲ್ಲ ಪರ್ಸನಿಗೆ ಅದನ್ನು ಸಪ್ರೇಟ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನಂದರೆ ಪ್ರೈಮರಿ ಫೈರ್ ಎಕ್ಸ್ಟಿಂಗ್ವಿಷರ್, ಅಂದರೆ ಬೆಂಕಿ ಹತ್ತಿದಾಗ ಏನು ಮಾಡಬೇಕು. ಬೆಂಕಿ ಹತ್ತಿದಾಗ ಏನು ಮಾಡಬೇಕು ಅಂದರೆ C2O ಆರ್ ಡ್ರೈ ಪವರ್ ಎಕ್ಸ್ಟಿಂಗ್ವಿಷರ್ ಸಿಲಿಂಡರ್ ಇರುತ್ತಲ್ಲ ಅದನ್ನು ಯೂಸ್ ಮಾಡಿ ನಾವು ಇದನ್ನು ಬೆಂಕಿಯನ್ನು ಆರಿಸಬೇಕು. ಆರ್ ವಾಟರ್ ಯೂಸ್ ಮಾಡ್ಬೋದು, ಆರ್ ಫೋಮ್ಸ್ ಆರ್ ಕಂಡಕ್ಟಿವ್ ಆ್ಯಂಡ್ ಡೇಂಜರಸ್, ಇದನ್ನು ಯೂಸ್ ಮಾಡಬಾರ್ದು. C2O ಮತ್ತು ಡ್ರೈ ಪವರ್ ಎಕ್ಸ್ಟಿಂಗ್ವಿಷರ್ನ ಯೂಸ್ ಮಾಡಬೇಕು. ಮತ್ತು ಅರ್ಥಿಂಗ್ ಯಾಕೆ ಬೇಕು, ಸಿಂಪಲಾಗಿ ಹೇಳಬೇಕಂದ್ರೆ ಅರ್ಥಿಂಗ್ ಯಾಕೆ ಬೇಕಂದರೆ ಇದು ಎಕ್ಸಸ್ ಕರೆಂಟನ್ನು ಗ್ರೌಂಡಿಗೆ ಕಳಿಸುತ್ತೆ. ಅಂದರೆ ಯಾವ ಕರೆಂಟ್ ಡೇಂಜರಸ್ ಆಗಿರ್ತೈತಿ ಇಕ್ವಿಪ್ಮೆಂಟಿಗೆ ಅದನ್ನು ಗ್ರೌಂಡಿಗೆ ಕಳಿಸ್ತೈತಿ, ಅದಕ್ಕೆ ಅರ್ಥಿಂಗ್ ಬೇಕು. ಫಸ್ಟ್ ಏಡ್ ಇಕ್ವಿಪ್ಮೆಂಟ್ ಯೂಸ್ ಮಾಡೋದು ಹೇಗೆ. ಫಸ್ಟ್ ಏಡ್ ಕಿಟ್ ಏನಿದೆಯಲ್ಲ ಅದು ಯಾವಾಗ ಬರ್ನ್ ಆದಾಗ, ಗಾಯ ಆದಾಗ, ಇಂಜುರೀಸ್ ಆದಾಗ ಅದನ್ನು ನಾವು ಯೂಸ್ ಮಾಡ್ತೀವಿ. ಇವೆಲ್ಲ ಕ್ವಶನ್ಸ್ ಈ ವೀಕ್ 1 ಟಾಪಿಕ್ಲಿಂದ ಬರ್ಬೋದು. ಇವೆಲ್ಲ ಡಿಫ್ರೆಂಟ್ ಕ್ವಶನ್ಸು ಕೂಡ ನಾನು ಲಿಸ್ಟ್ ಮಾಡಿದ್ದೀನಿ ಇಲ್ಲೇ. ನೀವು ಇದನ್ನು ಓದಿದ ಮೇಲೆ ನೀವು ಆಲ್ಮೋಸ್ಟ್ ಕ್ವಶನ್ಸನ್ನು ಆನ್ಸರ್ ಮಾಡಬಹುದು. ಅದೇ ರೀತಿ ವೀಕ್ 2 ಇದು ಭಾಳ ಇಂಪಾರ್ಟೆಂಟ್ ಇದೆ. ವೀಕ್ 2 ಅಲ್ಲಿ ಅರ್ಥಿಂಗ್ ಅಂದ್ರೇನು, ವಾಟ್ ಈಸ್ ಅರ್ಥಿಂಗ್ ಅಂದರೆ ಕೇಳ್ತಾರೆ. ಅರ್ಥಿಂಗ್ ಆ್ಯಂಡ್ ಟೈಪ್ಸ್ ಆಫ್ ಅರ್ಥಿಂಗ್, ಡಿಫ್ರೆಂಟ್ ಟೈಪ್ಸ್ ಆಫ್ ಅರ್ಥಿಂಗ್ ಕೇಳ್ತಾರೆ. ವಾಟ್ ಈಸ್ ಅರ್ಥಿಂಗ್ ಅಂದರೆ ಅರ್ಥಿಂಗ್ ಎಲೆಕ್ಟ್ರಿಕಲ್ ಕನೆಕ್ಟಿಂಗ್ ನಾನ್ ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್ ಕಾಂಪೋನೆಂಟ್ ಟು ಗ್ರೌಂಡ್ ಟು ಪ್ರಿವೆಂಟ್ ಶಾಕ್. ಅಂದರೆ ಏನು ಎಕ್ಸಸ್ ಕರೆಂಟ್ ಇರುತ್ತಲ್ಲ ಅದು ಗ್ರೌಂಡಿಗೆ ಕಳಿಸ್ತೈತಿ, ಅದಕ್ಕೆ ಏನಂತಾರೆ ಅಂದರೆ ಎಲೆಕ್ಟ್ರಿಕಲ್ ಅರ್ಥಿಂಗ್ ಅಂತಾರೆ. ಇದರಲ್ಲಿ ಟೈಪ್ಸ್ ಎಷ್ಟಿದ್ದಾವೆ, ಟೋಟಲ್ 3 ಟೈಪ್ಸ್ ಇದ್ದಾವೆ, 3 to 4 ಟೈಪ್ಸ್. ಪ್ಲೇಟ್ ಅರ್ಥಿಂಗ್ ಅಂತ ಬರುತ್ತೆ, ರಾಡ್ ಅರ್ಥಿಂಗ್ ಅಂತ ಬರುತ್ತೆ, ಪೈಪ್ ಅರ್ಥಿಂಗ್ ಅಂತ ಬರುತ್ತೆ ಮತ್ತು ಸ್ಟ್ರಿಪ್ ಅರ್ಥಿಂಗ್ ಅಂತ ಬರುತ್ತೆ. ಈಗ ನೀವು ಬೇಕಾದರೆ ಎಕ್ಸ್ಪ್ಲನೇಷನ್ ಕೂಡ ಓದ್ಬೋದು. ಪ್ಲೇಟ್ ಅರ್ಥಿಂಗ್ ಅಂದ್ರೇನು ಮತ್ತು ರಾಡ್ ಅರ್ಥಿಂಗ್ ಅಂದ್ರೇನು, ಪೈಪ್ ಅರ್ಥಿಂಗ್ ಅಂದ್ರೇನು ಮತ್ತು ಸಾಯಿಲ್ ಕಂಡೀಷನ್ ಏನಿರಬೇಕು. ಅರ್ಥಿಂಗ್ ಮಾಡಬೇಕಾದ್ರೆ ಸಾಯಿಲ್ ಕಂಡೀಷನ್ ಏನಿರಬೇಕು, ದಿಸ್ ಈಸ್ ಇಂಪಾರ್ಟೆಂಟ್. ಅರ್ಥಿಂಗ್ ಮಾಡಬೇಕಾದ್ರೆ ಸಾಯಿಲ್ ಕಂಡೀಷನ್ ಮಾಯ್ಶ್ಚರ್ ಆಗಿರಬೇಕು, ಲೋ ರೆಸಿಸ್ಟೆನ್ಸ್ ಸಾಯಿಲ್ ಇರಬೇಕು, ಆವಾಗ ನಾವು ಅರ್ಥಿಂಗ್ ಮಾಡಬಹುದು. ಅರ್ಥಿಂಗ್ ಎಲ್ಲೆಲ್ಲಿ ಮಾಡ್ತೀವಿ, ಅರ್ಥಿಂಗ್ ಎಲ್ಲಿ ಬೇಕು. ಅರ್ಥಿಂಗ್ ಏನಿದೆಯಲ್ಲ ಇದು ಶಾಕ್ಸನ್ನು ಅವಾಯ್ಡ್ ಮಾಡ್ತೈತಿ. ಇದಕ್ಕೆ ಹೆಂಗೆ ಅವಾಯ್ಡ್ ಮಾಡ್ತೈತೆ ಅಂದರೆ ಎಕ್ಸಸ್ ಕರೆಂಟ್, ನಾ ಹೇಳಿನಲ್ಲ ಹೆಚ್ಚುವರಿ ಕರೆಂಟ್ ಏನಿರ್ತಲ್ಲ ಅದು ಗ್ರೌಂಡಿಗೆ ಕಳಿಸ್ತೈತಿ. ಗ್ರೌಂಡಿಗೆ ಕಳಿಸುವ ಮುಖಾಂತರ ಶಾಕನ್ನು ಆಗಲಾರ್ದಂಗೆ ನೋಡ್ಕೊಳ್ತೈತಿ. ಇವೆಲ್ಲ ಕ್ವಶನ್ಸ್ ಇದರ ಈ ಟಾಪಿಕ್ಲಿಂದ ಬರಬಹುದು. ನೀವು ಇದನ್ನೆಲ್ಲ ಪ್ರಿಪೇರ್ ಮಾಡಿದರೆ ಚೆನ್ನಾಗಿ ಆನ್ಸರ್ ಮಾಡಬಹುದು. ನೆಕ್ಸ್ಟ್ ಕಮಿಂಗ್ ಟು ಟಾಪಿಕ್ 3, ಇದರಿಂದ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರೆಯುವ ಪಾಸಿಬಿಲಿಟಿ ಇದೆ ವೀಕ್ 3ಯಲ್ಲಿ ಆರ್ ಟಾಪಿಕ್ 3ಯಲ್ಲಿ. ಟಾಪಿಕ್ 3ಯಲ್ಲಿ ಫಸ್ಟ್ ಏನು ಬರುತ್ತಂದರೆ ವಾಟ್ ಆರ್ ದಿ ಎನರ್ಜಿ ಸೋರ್ಸಸ್, ಶಕ್ತಿಯ ಮೂಲಗಳು ಯಾವುವು. ಶಕ್ತಿಯ ಮೂಲವು ಫಾಸಿಲ್ ಫ್ಯೂಯಲ್, ನ್ಯೂಕ್ಲಿಯರ್ ಎನರ್ಜಿ, ಸೋಲಾರ್ ಎನರ್ಜಿ ಮತ್ತು ಎಲೆಕ್ಟ್ರಿಕಲ್ ಪವರ್, ಹೈಡ್ರೋ ಪವರ್, ಇವೆಲ್ಲ ಶಕ್ತಿಯ ಮೂಲಗಳು. ಥಿಯರಿ ಪಾರ್ಟಲ್ಲಿ ಬರುತ್ತೆ. ಕರೆಂಟ್ ಅಂದ್ರೇನು, ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಆರ್ ಫ್ಲೋ ಆಫ್ ಚಾರ್ಜಸ್ ಈಸ್ ನೋನ್ ಆಸ್ ಕರೆಂಟ್, ಇದರದ್ದು ಯೂನಿಟ್ ಆಂಪಿಯರ್. ವೋಲ್ಟೇಜ್ ಅಂದ್ರೇನು, ಇಟ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್, ಇದರ ಯೂನಿಟ್ ವೋಲ್ಟ್ಸ್ ಆಗಿರುತ್ತೆ. ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂದ್ರೇನು, ಎಲೆಕ್ಟ್ರೋಮೋಟಿವ್ ಫೋರ್ಸ್ EMF ಅಂತ ಕರೀತಾರೆ. EMF ಈಸ್ ಎನರ್ಜಿ ಪ್ರೊವೈಡೆಡ್ ಬೈ ಪವರ್ ಸೋರ್ಸ್ ಟು ಮೂವ್ ಎಲೆಕ್ಟ್ರಾನ್ಸನ್ನು ಮೂವ್ ಮಾಡಲಿಕ್ಕೆ ಏನು ಶಕ್ತಿ ಕೊಡ್ತದಲ್ಲ ಅದಕ್ಕೆ EMF ಅಂತಾರೆ. ಅದೇ ರೀತಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೇನು, ರೆಸಿಸ್ಟೆನ್ಸ್ ಅಪೋಸಿಷನ್ ಟು ದಿ ಫ್ಲೋ ಆಫ್ ಕರೆಂಟ್ ಆರ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ಅದಕ್ಕೆ ಏನಂತಾರೆ ಅಂದರೆ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಈಗ ಯಾವ್ಯಾವ ಇನ್ಸ್ಟ್ರೂಮೆಂಟ್ ಎಲ್ಲ ಯೂಸ್ ಮಾಡ್ತಾರೆ ಕಾಮನ್ಲಿ, ಅಮೀಟರ್ ಕರೆಂಟ್ ಮೆಜರ್ ಮಾಡಲಿಕ್ಕೆ,
ವೋಲ್ಟ್ ಮೀಟರ್ ವೋಲ್ಟೇಜನ್ನು ಮೇಜರ್ ಮಾಡಲಿಕ್ಕೆ, ವ್ಯಾಟ್ ಮೀಟರ್ ಪವರನ್ನು ಮೇಜರ್ ಮಾಡಲಿಕ್ಕೆ, ಓಮ್ ಮೀಟರ್ ಮತ್ತು ರೆಸಿಸ್ಟೆನ್ಸನ್ನು ಯೂಸ್ ಮಾಡಲಿಕ್ಕೆ ಮಾಡ್ತಾರೆ. ಎ ಸಿ ಮತ್ತು ಡಿ ಸಿಗೆ ಏನು ವ್ಯತ್ಯಾಸ? ಎ ಸಿ ಮತ್ತು ಡಿ ಸಿಗೆ ಏನು ವ್ಯತ್ಯಾಸ? ಎ ಸಿ ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್, ಡಿ ಸಿ ಅಂದರೆ ಡೈರೆಕ್ಟ್ ಕರೆಂಟ್. ಇದರಲ್ಲಿ ಡೈರೆಕ್ಷನ್ ಚೇಂಜ್ ಆಗುತ್ತೆ, ಇದರಲ್ಲಿ ಡೈರೆಕ್ಷನ್ ಚೇಂಜ್ ಆಗುವುದಿಲ್ಲ. ಮತ್ತು ವೆರಿ ಇಂಪಾರ್ಟೆಂಟ್, ಓಮ್ಸ್ ಲಾ ಅಂದರೆ ಏನಂತ ಕೇಳ್ತಾರೆ. ಓಮ್ಸ್ ಲಾ ಅಂದರೆ ಡೆಫಿನಿಷನ್ ನಾವು ಇದು ಹೇಳಲೇಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕರೆಂಟ್ ಫ್ಲೋಯಿಂಗ್ ಥ್ರೂ ಕಂಡಕ್ಟರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ರೆಸಿಸ್ಟೆನ್ಸ್. ಇದನ್ನು ಹೇಳಬೇಕು. ಸೀರೀಸ್ ಮತ್ತು ಪ್ಯಾರಲಲ್ಲಿ ಏನು ವ್ಯತ್ಯಾಸ? ಸೀರೀಸಲ್ಲಿ ಈಗ ನಮ್ಗೆ ಗೊತ್ತಿರೋಂಗೆ ರೆಸಿಸ್ಟರ್ಸ್ ಏನದಲ್ಲ ಎಂಡ್ ಟು ಎಂಡ್ ಕನೆಕ್ಟ್ ಆಗಿರ್ತವೆ ಲೈಕ್ ದಿಸ್. ಇದು ರೆಸಿಸ್ಟೆನ್ಸ್ R1 ಮತ್ತು ದಿಸ್ ಇಸ್ R1, ದಿಸ್ ಈಸ್ R2. ಇದು ಸೀರೀಸ್ ಆಯಿತು. ಅದೇ ರೀತಿ ಪ್ಯಾರಲಲ್ ಅಂದರೆ ಏನಂದರೆ, ಪ್ಯಾರಲಲ್ ಅಂದರೆ ರೆಸಿಸ್ಟೆನ್ಸ್ ಪ್ಯಾರಲ್ ಆಗಿ ಕನೆಕ್ಟ್ ಆಗಿರ್ತವೆ ಲೈಕ್ ದಿಸ್. ದಿಸ್ ಈಸ್ ಇನ್ ಪ್ಯಾರಲಲ್. ಇಲ್ಲಿ ನಾವು ರೆಸಿಸ್ಟೆನ್ಸ್ ಚೆಕ್ ಮಾಡ್ತೀವಿ. ದಿಸ್ ಈಸ್ ಇನ್ ಪ್ಯಾರಲಲ್. ಈಗ ಸೀರೀಸಲ್ಲಿ ವೋಲ್ಟೇಜ್ ಸೇಮ್ ಇರುತ್ತೆ, ಸೀರೀಸಲ್ಲಿ ವೋಲ್ಟೇಜ್ ಡಿವೈಡ್ ಆಗುತ್ತೆ, ಕರೆಂಟ್ ಸೇಮ್ ಇರ್ತೈತಿ. ಪ್ಯಾರಲಲ್ಲಿ ಕರೆಂಟ್ ಡಿವೈಡ್ ಆಗುತ್ತೆ ಮತ್ತು ವೋಲ್ಟೇಜ್ ಸೇಮ್ ಇರುತ್ತೆ. ಓಪನ್ ಸರ್ಕ್ಯೂಟ್ ಮತ್ತು ಕ್ಲೋಸ್ ಸರ್ಕ್ಯೂಟ್ ಅಂದ್ರೆ ಡೆಫಿನಿಷನ್ ಕೇಳ್ತಾರೆ. ವಾಟ್ ಈಸ್ ಓಪನ್ ಸರ್ಕ್ಯೂಟ್? ಓಪನ್ ಸರ್ಕ್ಯೂಟ್ ಅಂದರೆ ಸರ್ಕ್ಯೂಟ್ ಬ್ರೇಕ್ ಆಗಿರುತ್ತೆ, ಅಲ್ಲಿ ಕರೆಂಟ್ ಫ್ಲೋ ಆಗೋದಿಲ್ಲ. ಮತ್ತು ಕ್ಲೋಸ್ಡ್ ಸರ್ಕ್ಯೂಟ್ ಅಂದರೆ ಕರೆಂಟಲ್ಲಿ ಕಂಪ್ಲೀಟ್ ಆಗಿರ್ತೈತಿ, ಕರೆಂಟ್ ಫ್ಲೋ ಆಗುತ್ತೆ. ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಏನು? ಶಾರ್ಟ್ ಸರ್ಕ್ಯೂಟ್ ಏನಂದರೆ ಇದು ಬ್ಯಾಡ್ ಆಗಿದ್ದ ಕಂಡೀಷನ್, ಅನ್ಇಂಟೆಂಡೆಡ್ ಕಂಡೀಷನ್. ಇದೇನಾಗ್ಬಿಡುತ್ತೆ ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಶಾರ್ಟ್ ಆಗಿಬಿಡ್ತವೆ. ಇದರಿಂದ ಸರ್ಕ್ಯೂಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತವೆ. ಮತ್ತು ಮೆಗ್ಗರ್ ಅಂದ್ರೇನು? ಮೆಗ್ಗರ್ ಏನಂದರೆ ಇಟ್ ಈಸ್ a megger is used to measure the insulation resistance in cable and equipment. Next week topic 4 ಅಲ್ಲಿ AC quantity. AC ಅಲ್ಲಿ ಸೈನ್ ವೇವ್ ಅಂದರೆ ಏನಂತ ಕೇಳ್ತಾರೆ. ವಾಟ್ ಈಸ್ ಸೈನ್ ವೇವ್? ಈಗ ಸೈನಸಾಯ್ಡಲ್ ವೇವ್ ಅಂತ ನಾವು ಕೇಳಿರ್ಬೋದು. ಸೈನ್ ವೇವ್ ಈಸ್ ಅ ಪಿರಿಯಾಡಿಕ್ ಆಸಿಲೇಷನ್ ದಟ್ ರಿಪ್ರೆಸೆಂಟ್ ಆಲ್ಟರ್ನೇಟಿಂಗ್ ಕರೆಂಟ್. ಅದರಲ್ಲಿ ಆಂಪ್ಲಿಟ್ಯೂಡ್ ಅಂದರೆ ಏನು ಕೇಳ್ತಾರೆ. ಆಂಪ್ಲಿಟ್ಯೂಡ್ ಅಂದರೆ ಒಂದನ್ನು ನೆನ್ಪಿಟ್ಕೊಳ್ಳೋದು ಏನಂದರೆ ಇಟ್ ಈಸ್ ಅ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಪೀಕ್ ವ್ಯಾಲ್ಯೂ ಆರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಆಲ್ಟರ್ನೇಟಿಂಗ್ ಕ್ವಾಂಟಿಟಿ. ಟೈಮ್ ಪೀರಿಯಡ್ ಅಂದರೆ ಏನು ಕೇಳ್ತಾರೆ. ವಾಟ್ ಈಸ್ ಟೈಮ್ ಪೀರಿಯಡ್? ಟೈಮ್ takes to complete one cycle is known as time period. ಫ್ರೀಕ್ವೆನ್ಸಿ ಅಂದ್ರೇನು? ಎಫ್ ಫ್ರೀಕ್ವೆನ್ಸಿ ಅಂದ್ರೇನು? ನಂಬರ್ ಆಫ್ ಸೈಕಲ್ ಕಂಪ್ಲೀಟೆಡ್ ಇನ್ 1 ಸೆಕೆಂಡ್. ಫೇಸ್ ಅಂದ್ರೇನು? ಫೇಸ್ ಡಿಫರೆನ್ಸ್ ಅಂದ್ರೇನು? ಫೇಸ್ ಡಿಫರೆನ್ಸ್ ಅಂದರೆ ನಾನು ಇಲ್ಲಿ ಸಿಂಪ್ಲಿ ಬರೆದು ಹೇಳ್ತೀನಿ ನೋಡಿ. ದಿಸ್ ಈಸ್ ಒಂದು ವೇವ್ ಫಾರ್ಮ್ ಇದೆ, ಇನ್ನೂ ಒಂದು ವೇವ್ ಫಾರ್ಮ್ ಇದೆ, ಇನ್ನೂ ಒಂದು ವೇವ್ ಫಾರ್ಮ್ ಇದೆ ಲೈಕ್ ದಿಸ್. ಈಗ ನಾವು ಇಲ್ಲಿ ನೋಡ್ಬೋದು ಈ ಎರಡು ಔಟ್ ಆಫ್ ಫೇಸ್ ಇದ್ದಾವೆ. ಈಗ ಸೇಮ್ ಸಿಗ್ನಲ್, ಎರಡು ಸಿಗ್ನಲ್ ಸೇಮ್ ಟೈಮಿಗೆ ಸ್ಟಾರ್ಟ್ ಆಗಿ ಸೇಮ್ ಟೈಮಿಗೆ ಎಂಡ್ ಆದರೆ ದಿಸ್ ಈಸ್ ಇನ್ ಫೇಸ್, ದಿಸ್ ಈಸ್ ಔಟ್ ಆಫ್ ಫೇಸ್, ದಿಸ್ ಈಸ್ ಇನ್ ಫೇಸ್. ಇನ್ ಫೇಸ್ ಸಿಗ್ನಲ್, ಇನ್ ಫೇಸ್ ಸಿಗ್ನಲ್ ಮತ್ತು ಇದು ಔಟ್ ಆಫ್ ಫೇಸ್ ಸಿಗ್ನಲ್ ಅಂತ ಹೇಳ್ಬೋದು. ಅದೇ ರೀತಿ ಆರ್ ಎಮ್ ಎಸ್ ವ್ಯಾಲ್ಯೂ ಅಂದ್ರೇನು? ಪೀಕ್ ಟು ಪೀಕ್ ವ್ಯಾಲ್ಯೂ ಅಂದ್ರೇನು? ಫಂಕ್ಷನ್ ಜನ್ರೇಟರ್ ಅಂದ್ರೆ ಕೇಳ್ತಾರೆ. ನಾವು ಈ ಲ್ಯಾಬಲ್ಲಿ ಯೂಶ್ವಲಿ ಯೂಸ್ ಮಾಡ್ತಿರ್ತೀವಿ. ಫಂಕ್ಷನ್ ಜನ್ರೇಟರ್ ಕೆಲಸ ಏನಂದರೆ, ಫಂಕ್ಷನ್ ಜನರೇಟರ್ ಏನು ಮಾಡುತ್ತಂದರೆ ಇಟ್ ಜನರೇಟ್ಸ್ ಸೈನ್ ವೇವ್, ಸ್ಕ್ವೇರ್ ವೇವ್ ಆ್ಯಂಡ್ ಡಿಫರೆಂಟ್ ಟೈಪ್ಸ್ ಆಫ್ ವೇವ್ ಫಾರ್ಮ್ಸ್ ಈಸ್ ನೋನ್ ಆ್ಯಸ್ ಫಂಕ್ಷನ್ ಜನರೇಟರ್. ಸಿ ಆರ್ ಒ. ವಾಟ್ ಈಸ್ ಸಿ ಆರ್ ಒ? ಸಿ ಆರ್ ಒ ಫುಲ್ ಫಾರ್ಮ್ ನಾನು ಇಲ್ಲಿ ಬರೆದಿದ್ದೀನಿ. ಕ್ಯಾಥೋಡ್ ರೇ ಆಸಿಲೋಸ್ಕೋಪ್. ಇದನ್ನು ಎದಕ್ಕೆ ಯೂಸ್ ಮಾಡ್ತಾರೆ? ಈಗ ನೋಡಿ, ಎಲೆಕ್ಟ್ರಿಕಲ್ ಸಿಗ್ನಲ್ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಕಣ್ಣಿಗೆ ಕಾಣಲಾರ್ದ ಸಿಗ್ನಲ್ ನಾವು ವೇವ್ ಫಾರ್ಮ್ ನೋಡಬೇಕಂದ್ರೆ ಸಿ ಆರ್ ಒನ ಯೂಸ್ ಮಾಡ್ತೀವಿ. ಇದರಲ್ಲಿ ನಾವು ಆ್ಯಂಪ್ಲಿಟ್ಯೂಡ್ ಚೆಕ್ ಮಾಡಬಹುದು, ಫ್ರೀಕ್ವೆನ್ಸಿ ಮತ್ತು ಫೇಸನ್ನು ಚೆಕ್ ಮಾಡಬಹುದು. ದಿಸ್ ಈಸ್ ಕಾಲ್ಡ್, ದಿಸ್ ಈಸ್ ಸಿ ಆರ್ ಒ. ಅದೇ ರೀತಿ ಫೇಸ್ ಆ್ಯಂಗಲ್ ಅಂದ್ರೇನು? ಎ ಸಿ ಸರ್ಕ್ಯೂಟ್ ಅಂದ್ರೇನು? ಕೆಪಾಸಿಟರ್ ಯಾವ ಥರ ವರ್ಕ್ ಆಗುತ್ತೆ ಎ ಸಿ ಸರ್ಕ್ಯೂಟಲ್ಲಿ? ಕೆಪಾಸಿಟರ್ ಏನು ಮಾಡುತ್ತಂದರೆ ಇಟ್ ಅಪೋಸಸ್ ಚೇಂಜ್ ಇನ್ ದಿ ಕ್ರಿಯೇಟಿಂಗ್ ಫೇಸ್ ಶಿಫ್ಟ್ ಆ್ಯಂಡ್ ರೆಡ್ಯೂಸಿಂಗ್ ಕರೆಂಟ್ ಇನ್ ಸರ್ಕ್ಯೂಟ್. ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂದ್ರೇನು? ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂದರೆ ಅಪೋಸಿಷನ್ ಆಫರ್ಡ್ ಬೈ ಇಂಡಕ್ಟರ್ ಟು ದಿ ಎ ಸಿ ಕಾಂಪೊನೆಂಟ್ ಈಸ್ ನೋನ್ ಆ್ಯಸ್ ಇಂಡಕ್ಟಿವ್ ರಿಯಾಕ್ಟನ್ಸ್. ಕೆಪಾಸಿಟಿವ್ ರಿಯಾಕ್ಟನ್ಸ್ ಅಂದರೆ ಅಪೋಸಿಷನ್ ಆಫರ್ಡ್ ಬೈ ಕೆಪಾಸಿಟರ್ ಟು ದಿ ಎ ಸಿ ಕಾಂಪೊನೆಂಟ್. ನೆಕ್ಸ್ಟ್ ಟಾಪಿಕ್ 5 ಪ್ರೊಟೆಕ್ಟಿವ್ ಡಿವೈಸಸ್ ಆ್ಯಂಡ್ ವೈರಿಂಗ್ ಸರ್ಕ್ಯೂಟ್ಸ್. ಪ್ರೊಟೆಕ್ಟಿವ್ ಡಿವೈಸಸ್, ಇದರಲ್ಲಿ ನಾವು ನೋಡ್ಬೋದು ಪ್ರೊಟೆಕ್ಟಿವ್ ಡಿವೈಸಲ್ಲಿ ಡಿಫ್ರೆಂಟ್ ಫ್ಯೂಸ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಫ್ಯೂಸ್ ಅಂದ್ರೇನು? ಫಸ್ಟ್ ಆಫ್ ಆಲ್ ಅವ್ರ ಪ್ರೊಟೆಕ್ಟಿವ್ ಡಿವೈಸ್ ಯಾಕೆ ಬೇಕು? ಪ್ರೊಟೆಕ್ಟಿವ್ ಡಿವೈಸ್ ಯಾಕೆ ಬೇಕಂದರೆ ಸರ್ಕ್ಯೂಟನ್ನು ಡ್ಯಾಮೇಜ್ ಆಗಲಾರ್ದಂಗೆ ನೋಡಲಿಕ್ಕೆ ಮತ್ತು ಶಾಕ್ ಎಲ್ಲ ಅವಾಯ್ಡ್ ಮಾಡಲಿಕ್ಕೆ ನಾವು ಏನು ಯೂಸ್ ಮಾಡ್ತೀವಿ? ಪ್ರೊಟೆಕ್ಟಿವ್ ಡಿವೈಸಸ್ ಯೂಸ್ ಮಾಡ್ತೀವಿ. ಈಗ ಫ್ಯೂಸ್ ಅಂದ್ರೇನು ಮತ್ತು ಇದು ಯಾವ ಥರ ಕೆಲಸ ಮಾಡುತ್ತೆ? ಫ್ಯೂಸ್ ಅಂದರೆ ಇಟ್ ಈಸ್ ಪ್ರೊಟೆಕ್ಟಿವ್ ಡಿವೈಸಸ್. ಇದೇನಾಗುತ್ತೆ ಅಂದರೆ ಫ್ಯೂಸ್ ವಯರ್ ಕಟ್ಟಾಗಿ ಅವ್ರ ಮೆಲ್ಟ್ ಆಗಿ ನಮ್ಮ ಸರ್ಕ್ಯೂಟನ್ನು ಪ್ರೊಟೆಕ್ಟ್ ಮಾಡ್ತೀವಿ. ಯಾವಾಗ ಹೆಚ್ಚಿಗೆ ಕರೆಂಟ್ ಬಂದಾಗ, ಓವರ್ ಕರೆಂಟ್ ಇದ್ದಾಗ ಫ್ಯೂಸ್ ನಮ್ಮ ಸರ್ಕ್ಯೂಟನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅದೇ ರೀತಿ ಸರ್ಕ್ಯೂಟ್ ಬ್ರೇಕರ್ಸ್ ಅಂತ ಬರ್ತವೆ. ಸರ್ಕ್ಯೂಟ್ ಬ್ರೇಕರ್ಸಲ್ಲಿ ಯಾವುದಂದ್ರೆ MCB ಅಂತಿದೆ, ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್. ಇದು ಯಾವಾಗ ಯೂಸ್ ಮಾಡ್ತಾರೆ ಅಂದರೆ ಓವರ್ಲೋಡ್ ಆದಾಗ MCBಯನ್ನು ಯೂಸ್ ಮಾಡ್ತಾರೆ. ಇನ್ನೊಂದಿರುತ್ತೆ RCCB,
RCCB ಅಂದರೆ ರೆಸಿಡ್ಯುಯಲ್ ಕರೆಂಟ್ ಸರ್ಕ್ಯೂಟ್ ಬ್ರೇಕರ್. ರೆಸಿಡ್ಯುಯಲ್ ಕರೆಂಟ್ ಸರ್ಕ್ಯೂಟ್ ಬ್ರೇಕರ್ ಲೀಕೇಜ್ ಕರೆಂಟ್ ಇದ್ದಾಗ ಸರ್ಕ್ಯೂಟನ್ನು ಡಿಸ್ಕನೆಕ್ಟ್ ಮಾಡುತ್ತೆ, ಅಂದರೆ ಎಲೆಕ್ಟ್ರಿಕಲ್ ಶಾಕ್ ಹೋಗ್ಲಾರ್ದಂಗೆ. ಅದೇ ರೀತಿ ELCB ಅಂತಿದೆ. ELCB ಅಂದರೆ ಏನಂದರೆ ELCB ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್. ಇದೇನಾಗುತ್ತೆ ಅಂದರೆ ಅರ್ತಿಗೆ ಹೋಗುವ ಲೀಕೇಜ್ ಕರೆಂಟ್ ಇದ್ದಾಗ ಅದನ್ನು ಸರ್ಕ್ಯೂಟನ್ನು ಡಿಸ್ಕನೆಕ್ಟ್ ಮಾಡುತ್ತೆ. ಅದೇ ರೀತಿ ರಿಲೇ ಅಂತ ಬರುತ್ತೆ. ಕಿಟ್ಕ್ಯಾಟ್ ಫ್ಯೂಸ್ ಅಂತ ಬರುತ್ತೆ. ಕಿಟ್ಕ್ಯಾಟ್ ಫ್ಯೂಸ್ ಇದು ರಿಪ್ಲೇಸಬಲ್ ಫ್ಯೂಸ್. ಚಿಕ್ಕದು ಸಣ್ಣ ಇರ್ತಾವಲ್ಲ, ಗ್ಲಾಸ್ ಕಾಟ್ರೇಜ್, ಈಗ ಯೂಶಲಿ ಚಿಕ್ಕದು ನಾವು ನೋಡಿರ್ಬೋದು, ಸ್ಮಾಲ್ ಗ್ಲಾಸ್ ಟೈಪ್ ಫ್ಯೂಸ್ ಇರ್ತಾವೆ. ದಿಸ್ ಈಸ್ ಕಿಟ್ಕ್ಯಾಟ್ ಫ್ಯೂಸ್. ಇದು ಕಿಟ್ಕ್ಯಾಟ್ ಫ್ಯೂಸ್ ಅಂತಾರೆ. ಇದನ್ನು ನಾವು ಪವರ್ ಸಪ್ಲೈಲೆಲ್ಲ ಯೂಸ್ ಮಾಡ್ತೀವಿ. ಅದೇ ರೀತಿ ಇನ್ಸುಲೇಷನ್ ವೈರಿಂಗ್ ಅಂತ ಬರುತ್ತೆ. ಅರ್ಥಿಂಗದ್ದು ಇಂಪಾರ್ಟೆನ್ಸ್ ಏನು, ಇವೆಲ್ಲ ಕ್ವಶನ್ಸ್ ಇದರಿಂದ ಬರ್ತದೆ. ನೆಕ್ಸ್ಟ್ ಟಾಪಿಕ್ ನಂಬರ್ 6 ಈಸ್ ವೈರಿಂಗ್. ವೈರಿಂಗ್ ಅಂದ್ರೇನು, ಯಾವ ಟೈಪ್ಸ್ ಆಫ್ ವೈರಿಂಗ್ ಇದಾವೆ, ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀವಿ, ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತೀವಿ, ಅವೆಲ್ಲ ವೈರಿಂಗ್ಸ್ ಇದರಲ್ಲಿ ಬರ್ತದೆ. ವಾಟ್ ಆರ್ ದ ಟೈಪ್ಸ್ ಆಫ್ ವೈರಿಂಗ್ ಸಿಸ್ಟಮ್? ವೈರಿಂಗ್ ಸಿಸ್ಟಮ್ ಎಷ್ಟಿದ್ದಾವೆ? ವೈರಿಂಗ್ ಸಿಸ್ಟಮಲ್ಲಿ ನಾವು ನೋಡ್ಬೋದು ಸರ್ಫೇಸ್ ಕಂಡ್ಯೂಟ್, ಕನ್ಸೀಲ್ಡ್ ಕಂಡ್ಯೂಟ್ ಮತ್ತು PVC ಕೇಸಿಂಗ್, ಕ್ಯಾಪಿಂಗ್ ಅಂತ ಬರುತ್ತೆ. ಅಂದರೆ ವೈರಿಂಗ್ ನಾವು ಯಾವ ಥರ ಮಾಡ್ತೀವಿ, ಕೆಲವೊಂದು ವೈರಿಂಗ್ ಗೋಡೆಯಲ್ಲಿ ಹಾಕ್ತೀವಿ, ಕೆಲವೊಂದು ವೈರಿಂಗ್ ಹೊರಗಡೆ ಪೈಪ್ ಹಾಕ್ತೀವಿ, ಕೆಲವೊಂದು ವೈರಿಂಗ್ ಹೊರಗಡೆ ಕೇಸ್ ಹಾಕ್ತೀವಿ. ಅದು ವೈರಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ವೆರಿ ಸಿಂಪಲ್. ಈಗ ಇಲ್ಲಿ ನಾವು ನೋಡ್ಬೋದು ಕನ್ಸೀಲ್ಡ್ ಕಂಡ್ಯೂಟ್ ವೈರಿಂಗ್ ಅಂದರೆ ಅದು ನಾವು ಮನೆಯಲ್ಲೆಲ್ಲ ಯೂಸ್ ಮಾಡ್ತೀವಲ್ಲ, ವಾಲಲ್ಲೇನ ವಿದಿನ ವಾಲಲ್ಲೇನ ನಾವೇನು ಮಾಡ್ತೀವಿ, ಅದನ್ನು ಪೈಪ್ ಎಲ್ಲ ಹಾಕ್ಬಿಡ್ತೀವಿ. PVC ಕೇಸಿಂಗ್ ಅಂದರೆ ಇಲ್ಲಿ ನಾವು PVC ಪೈಪ್ ಎಲ್ಲ ಯೂಸ್ ಮಾಡಿ ನಾವು ವೈರಿಂಗ್ ಎಲ್ಲ ಮಾಡ್ತೀವಿ. ಅದೇ ರೀತಿ ಸರ್ಫೇಸ್ ವೈರಿಂಗ್ ಅಂತ ಬರುತ್ತೆ. ಆಮೇಲೆ ರೆಸಿಡೆನ್ಷಿಯಲಲ್ಲಿ ಯಾವ್ದು ಯೂಸ್ ಮಾಡ್ತಾರೆ, ಇಂಡಸ್ಟ್ರಿಯಲ್ಲಿ ಯಾವ್ದು ಯೂಸ್ ಮಾಡ್ತಾರೆ, ಅವೆಲ್ಲ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಟ್ರಾನ್ಸ್ಫಾರ್ಮರ್. ಟ್ರಾನ್ಸ್ಫಾರ್ಮರ್ ಅಂದ್ರೇನು? ವಾಟ್ ಈಸ್ ಟ್ರಾನ್ಸ್ಫಾರ್ಮರ್ ಅಂದರೆ ಇಟ್ ಟ್ರಾನ್ಸ್ಫರ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಫ್ರಮ್ ಒನ್ ಪಾರ್ಟ್ ಆಫ್ ಸರ್ಕ್ಯೂಟ್ ಟು ದಿ ಅನದರ್ ಪಾರ್ಟ್ ಆಫ್ ಸರ್ಕ್ಯೂಟ್. ಟ್ರಾನ್ಸ್ಫಾರ್ಮರ್ ವರ್ಕಿಂಗ್ ಪ್ರಿನ್ಸಿಪಲ್, ಇದು ಮ್ಯೂಚುವಲ್ ಇಂಡಕ್ಷನ್ ಮೇಲೆ ವರ್ಕ್ ಆಗುತ್ತೆ. ಅಂದರೆ ಒಂದು ಕಾಯಿಲಲ್ಲಿ ಜನರೇಟ್ ಆಗಿದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ನೊಂದು ಕಾಯಿಲಿಗೆ ಲಿಂಕ್ ಆಗುತ್ತೆ. ಲೈಕ್ ವೈಸ್ ಟ್ರಾನ್ಸ್ಫಾರ್ಮರ್ ರೇಷಿಯೋ ಅಂದರೆ ಏನು ಕೇಳ್ತಾರೆ, ಇದು ಇಂಪಾರ್ಟೆಂಟ್ ಕ್ವಶನ್. ಟ್ರಾನ್ಸ್ಫಾರ್ಮರ್ ರೇಷಿಯೋ ಅಂದರೆ ಇಟ್ ಈಸ್ ಅ ರೇಷಿಯೋ ಆಫ್ ಸೆಕೆಂಡರಿ ವೋಲ್ಟೇಜ್ ಟು ಪ್ರೈಮರಿ ವೋಲ್ಟೇಜ್. ದಿಸ್ ಈಸ್ ಕಾಲ್ಡ್ ಟ್ರಾನ್ಸ್ಫಾರ್ಮರ್ ರೇಷಿಯೋ. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂದ್ರೇನು, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂದ್ರೇನು, ಮತ್ತು ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ ಅಂದ್ರೇನು, ಆಮೇಲೆ ಲಾಸಸ್ ಆಫ್ ಟ್ರಾನ್ಸ್ಫಾರ್ಮರ್. ದೇರ್ ಆರ್ ಟೋಟಲಿ ಟೂ ಟೈಪ್ಸ್ ಆಫ್ ಲಾಸಸ್. ಎಡ್ಡಿ ಕರೆಂಟ್ ಲಾಸ್ ಅಂತಿರುತ್ತೆ, ಇನ್ನೊಂದು 3 ಟೈಪ್ಸ್, ಹಿಸ್ಟೆರಿಸಿಸ್ ಲಾಸಸ್ ಮತ್ತು ಕಾಪರ್ ಲಾಸ್ ಅಂತ ಬರುತ್ತೆ. ದೆನ್ ವಾಟ್ ಈಸ್ ಎಫಿಷಿಯನ್ಸಿ? KVA ಅಂದ್ರೇನು? ವಾಟ್ ಈಸ್ KVA? ಕಿಲೋ ವೋಲ್ಟ್ ಆ್ಯಂಪಿಯರ್. ಇದನ್ನು ಕೂಡ ಕೇಳ್ತಾರೆ. ಮತ್ತು ಟ್ರಾನ್ಸ್ಫಾರ್ಮರಲ್ಲಿ ಆಯಿಲ್ ಯಾಕೆ ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ. ವೈ ಡು ವಿ ಯೂಸ್ ಆಯಿಲ್? ದೊಡ್ಡ ಟ್ರಾನ್ಸ್ಫಾರ್ಮರ್ ಇರ್ತಾವಲ್ಲ, ಅದರಲ್ಲಿ ಆಯಿಲ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಅದನ್ನು ಕೂಲ್ ಮಾಡಲಿಕ್ಕೆ ಮತ್ತು ಓವರ್ ಹೀಟಿಂಗ್ ಅವಾಯ್ಡ್ ಮಾಡಲಿಕ್ಕೆ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ತಾರೆ. ಕೊನೆಯದಾಗಿ ಆಟೋ ಟ್ರಾನ್ಸ್ಫಾರ್ಮರ್ ಅಂದ್ರೇನು? ಆಟೋ ಟ್ರಾನ್ಸ್ಫಾರ್ಮರ್ ಅಂದರೆ ಎಲ್ಲ ಟ್ರಾನ್ಸ್ಫಾರ್ಮರಲ್ಲಿ 2 ವೈಂಡಿಂಗ್ ಇದ್ದರೆ ಆಟೋ ಟ್ರಾನ್ಸ್ಫಾರ್ಮರಲ್ಲಿ ಒಂದೇ ವೈಂಡಿಂಗ್ ಇರ್ತೈತಿ. ಇದನ್ನು ಇಂಪಾರ್ಟೆಂಟಾಗಿ ಹೇಳಬೇಕು. ಅದೇ ರೀತಿ ಇಂಡಕ್ಷನ್ ಮೋಟರ್ ಕೂಡ, ಇಂಡಕ್ಷನ್ ಮೋಟರ್ ಮೇಲೆ ಕೂಡ ಕ್ವಶನ್ಸ್ ಬರ್ಬೋದು. ಇಂಡಕ್ಷನ್ ಮೋಟರ್ ಅಂದ್ರೇನು, ಯಾವ ಥರ ವರ್ಕ್ ಆಗುತ್ತೆ, ಮತ್ತು DOL ಅಂದ್ರೇನು, ಡೈರೆಕ್ಟ್ ಆನ್ಲೈನ್ ಅಂದ್ರೇನು, ಮತ್ತು ಸ್ಟಾರ್ ಆ್ಯಂಡ್ ಡೆಲ್ಟಾ ಕನೆಕ್ಷನ್ ಅಂದ್ರೇನು, ಸ್ಟಾರ್ಟರ್ ಅಂದ್ರೇನು, ಇವೆಲ್ಲ ಟಾಪಿಕ್ಲಿಂದ ಕ್ವಶನ್ಸ್ ಕೂಡ ವೈವಾದಲ್ಲಿ ಬರಬಹುದು. ಟಾರ್ಕ್ ಅಂದ್ರೇನು, ಅಸಿಂಕ್ರೋನಸ್ ಮೋಟರ್ ಅಂದ್ರೇನು, ಇವೆಲ್ಲ ಬರ್ಬೋದು. ನೆಕ್ಸ್ಟ್ ಬ್ಯಾಟ್ರಿಯಲ್ಲಿ ವೆರಿ ಇಂಪಾರ್ಟೆಂಟ್, ವಾಟ್ ಈಸ್ ಬ್ಯಾಟ್ರಿ ಅಂತ ಕೇಳ್ತಾರೆ. ಬ್ಯಾಟ್ರಿ ಅಂದರೆ ವಿಚ್ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಇದರಲ್ಲಿ ಟೈಪ್ಸ್ ಎಷ್ಟಿದ್ದಾವೆ ಇಲ್ಲಿ ನಾವು ನೋಡ್ಬೋದು. ಟೈಪ್ಸ್ ಯಾವುದಂದರೆ ಲೆಡ್ ಆಸಿಡ್ ಬ್ಯಾಟ್ರಿ ಇದೆ, ಲಿಥಿಯಂ ಮತ್ತು ಸೀಲ್ ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರಿ. ಲೆಡ್ ಆಸಿಡ್ ಬ್ಯಾಟ್ರಿಯಲ್ಲಿ ಲೆಡ್ ಪ್ಲೇಟ್ಸ್ ಇರ್ತಾವೆ ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್ ಇರುತ್ತೆ. ಮತ್ತು ಲಿಥಿಯಂ ಅಯಾನ್ ಬ್ಯಾಟ್ರಿ ಅಂದರೆ ಎಲೆಕ್ಟ್ರಿಕ್ ವೆಹಿಕಲಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ, ದಟ್ ಈಸ್ ಕಾಲ್ಡ್ ಲಿಥಿಯಂ ಅಯಾನ್ ಬ್ಯಾಟ್ರಿ. SMF ಅಂದ್ರೇನು? ಸೀಲ್ಡ್ ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರಿ. ಇದು ಲೆಡ್ ಆಸಿಡ್ ಬ್ಯಾಟ್ರಿನ, ಆದರೆ ರೆಗ್ಯುಲರ್ ಏನೋ ಥರ ವಾಟರ್ ಟಾಪಿಂಗ್ ಬೇಕಾಗಿಲ್ಲ. ಅಂದರೆ ಇದು ಸೀಲ್ಡ್ ಮೇಂಟೆನೆನ್ಸ್ ಫ್ರೀ ಅಂದರೆ ನಾವು ಏನು ಡಿಸ್ಟಿಲ್ ವಾಟರ್ ಹಾಕ್ತೀವಲ್ಲ, ಕಂಟಿನ್ಯೂಸ್ ವಾಟರ್ ಹಾಕೋ ಅವಶ್ಯಕತೆ ಇರುವುದಿಲ್ಲ. ಆಂಪಿಯರ್ ಅವರ್ ಅಂದ್ರೇನು? ಆಂಪಿಯರ್ ಅವರ್ ಏನು ಇಂಡಿಕೇಟ್ ಮಾಡ್ತೈತೆ ಅಂದರೆ ನಮ್ಮ ಬ್ಯಾಟ್ರಿ ಕೆಪಾಸಿಟಿ ಎಷ್ಟಿದೆ, ಎಷ್ಟು ಎನರ್ಜಿ ಸ್ಟೋರ್ ಮಾಡ್ತೈತಿ, ಅದಕ್ಕೆ AH ಅಂತಾರೆ, ಆಂಪಿಯರ್ ಅವರ್. ಮಾಡ್ಯುಲರ್ ಬ್ಯಾಟ್ರಿ ಅಂದ್ರೇನು? ಬ್ಯಾಟ್ರಿ ಎಫಿಷಿಯನ್ಸಿ ಅಂದ್ರೇನು? ಇವೆಲ್ಲ ಕ್ವಶನ್ಸ್ ಈ ಚಾಪ್ಟರ್ಲಿಂದ ನಿಮಗೆಲ್ಲ ಬರ್ಬೋದು. ನೆಕ್ಸ್ಟ್ ಕಮಿಂಗ್ ಟು UPS ಅಂದರೆ ಅನ್ಇಂಟ್ರಪ್ಟೇಬಲ್ ಪವರ್ ಸಪ್ಲೈ. ಯಾವಾಗ ಪವರ್ ಫೇಲ್ಯೂರ್ ಆಗಿರ್ತೈತಿ ಇದನ್ನು ಯೂಸ್ ಮಾಡ್ತಾರೆ. ಇದರಲ್ಲಿ ಟೈಪ್ಸ್ ಇದಾವೆ, ಆಫ್ಲೈನ್, ಆನ್ಲೈನ್ ಅಂತಿದೆ, ಮತ್ತು ಲೈನ್ ಇಂಟ್ರಾಕ್ಟಿವ್ ಅಂತಿದೆ. ಆನ್ಲೈನ್ UPS ಅಂದರೆ ನಾನು ಇಲ್ಲಿ ಡೆಫಿನಿಷನ್ ಕೊಟ್ಟಿದ್ದೀನಿ. ಅದೇ ರೀತಿ UPS ಕೆಪಾಸಿಟಿ KVಯಲ್ಲಿ ಮೆಜರ್ ಮಾಡ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಏನಂದರೆ ಇನ್ವರ್ಟರ್ ಅಂದರೆ ಏನು ಕೇಳ್ತಾರೆ. ಇನ್ವರ್ಟರ್ ಅಂದರೆ
which converts DC to AC. Which converts DC to AC. This is called inverter. ಮತ್ತು ಈಗ ಕಮಿಂಗ್ ಟು ಕಂಡಕ್ಟರ್, ಇನ್ಸುಲೇಟರ್ ಮತ್ತು ಸೆಮಿ ಕಂಡಕ್ಟರ್. ಕಂಡಕ್ಟರ್ ಅಂದ್ರೇನು? ಯಾವುದು ಕರೆಂಟನ್ನು ಹರಿಲಿಕ್ಕೆ ಬಿಡುತ್ತೆ ಅದಕ್ಕೆ ಕಂಡಕ್ಟರ್ ಅಂತಾರೆ. ಯಾವುದು ಕರೆಂಟ್ ಫ್ಲೋ ಆಗಕ್ಕೆ ಬಿಡೋಂಗಿಲ್ಲ ಅದಕ್ಕೆ ಇನ್ಸುಲೇಟರ್ ಅಂತಾರೆ. ಮತ್ತು ಕಂಡಕ್ಟಿವಿಟಿ ಲೈಸ್ ಬಿಟ್ವೀನ್ ಕಂಡಕ್ಟರ್ ಆ್ಯಂಡ್ ಇನ್ಸುಲೇಟರ್ ಈಸ್ ನೋನ್ ಆ್ಯಸ್ ಸೆಮಿ ಕಂಡಕ್ಟರ್. ಸೆಮಿ ಕಂಡಕ್ಟರ್ ಎಕ್ಸಾಂಪಲ್ ಸಿಲಿಕಾನ್ ಮತ್ತು ಜರ್ಮೇನಿಯಮ್. ದೆನ್ ಇವೆಲ್ಲ ವಾಟ್ ಈಸ್ ಡೋಪಿಂಗ್? ಡೋಪಿಂಗ್ ಅಂದರೆ ಪ್ಯೂರ್ ಸೆಮಿ ಕಂಡಕ್ಟರ್ ಒಳಗೆ ಇಂಪ್ಯೂರಿಟಿ ಆ್ಯಡ್ ಮಾಡೋದಕ್ಕೆ ಡೋಪಿಂಗ್ ಅಂತಾರೆ. ಇಂಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ಅಂದರೆ ಪ್ಯೂರ್ ಸೆಮಿ ಕಂಡಕ್ಟರ್. ಎಕ್ಸ್ಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ಅಂದರೆ ಇಂಪ್ಯೂರ್ ಸೆಮಿ ಕಂಡಕ್ಟರ್. ಇವೆಲ್ಲ ಕ್ವಶನ್ಸ್ ನಿಮಗೇನಿದೆಯಲ್ಲ ಈ ಟಾಪಿಕ್ಲಿಂದ ಬರ್ಬೋದು. ನೆಕ್ಸ್ಟ್ ಕಮಿಂಗ್ ಟು ಡಯೋಡ್, ಪಿ ಎನ್ ಜಂಕ್ಷನ್ ಡಯೋಡ್. ಡಯೋಡ್ ಅಂದರೆ ಏನಂತ ಕೇಳ್ತಾರೆ. ವಾಟ್ ಈಸ್ ಡಯೋಡ್? ದಿಸ್ ಈಸ್ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಈಸ್ ಡಯೋಡ್? ಡಯೋಡ್ ಅಂದರೆ ಕರೆಂಟನ್ನು ಒಂದೇ ಡೈರೆಕ್ಷನಲ್ಲಿ ಹರಿಲಿಕ್ಕೆ ಬಿಡ್ತೈತಿ, ದಟ್ ಈಸ್ ನೋನ್ ಆ್ಯಸ್ ಡಯೋಡ್. ಅದಾದಮೇಲೆ ಡಯೋಡ್ ಯಾವ ಥರ ಮಾಡಿರ್ತಾರೆ? ಒಂದು ಪಿ ಮಟೀರಿಯಲ್ ಮತ್ತು ಒಂದು ಎನ್ ಮಟೀರಿಯಲ್ ತೊಗೊಂಡು ಜಂಕ್ಷನನ್ನು ಫಾರ್ಮ್ ಮಾಡಿರ್ತಾರೆ. ವಾಟ್ ಈಸ್ ಫಾರ್ವರ್ಡ್ ಬಯಾಸ್ ಅಂತ ಕೇಳ್ತಾರೆ ಮತ್ತು ವಾಟ್ ಈಸ್ ರಿವರ್ಸ್ ಬಯಾಸ್ ಅಂತ ಕೇಳ್ತಾರೆ. ಮತ್ತು ಡಯೋಡ್ ಸಿಂಬಾಲ್ ಇದು ಹಿಂಗಂದ್ರೆ ಅರ್ಥ ಏನಂತ ಕೇಳ್ತಾರೆ. ಈಗ ಡಯೋಡ್ ಸಿಂಬಾಲ್ ನಾನು ಬರೆದಿದೆಯಲ್ಲ ಇದರ ಅರ್ಥ ಏನು, ಈ ಡಯೋಡ್ ಸಿಂಬಾಲ್ ಅರ್ಥ ಏನು ಅಂತ ಕೇಳ್ತಾರೆ. ಡಯೋಡ್ ಸಿಂಬಾಲ್ ಅರ್ಥ ಏನಂದರೆ ಕರೆಂಟ್ ಬರೀ ಒಂದೇ ಡೈರೆಕ್ಷನಲ್ಲಿ ಹೋಗ್ಲಿಕ್ಕೆ ಬಿಡ್ತೈತಿ, ಬೇರೆ ಡೈರೆಕ್ಷನಲ್ಲಿ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಇದರ ಅರ್ಥ. ಲೈಕ್ ವೈಸ್ ವಾಟ್ ಈಸ್ ಬ್ರೇಕ್ ಡೌನ್ ವೋಲ್ಟೇಜ್ ಅಂತ ಕೇಳ್ತಾರೆ. ಮತ್ತು ಝೀನಾ ಡಯೋಡ್ ಅಂದ್ರೇನು, ಝೀನಾ ಡಯೋಡ್ ಮತ್ತು ಡಯೋಡ್ಗೆ ಏನು ವ್ಯತ್ಯಾಸ ಅಂತ ಕೇಳ್ತಾರೆ. ಮತ್ತು ಬ್ರಿಡ್ಜ್ ರೆಕ್ಟಿಫೈರ್ ಅಂದ್ರೇನು? ಫಸ್ಟ್ ರೆಕ್ಟಿಫೈರ್ ಏನಂದರೆ ಕನ್ವರ್ಟ್ AC ಟು DC. ಬ್ರಿಡ್ಜ್ ರೆಕ್ಟಿಫೈರ್ ಅಂದರೆ ಇದರಲ್ಲಿ 4 ಡಯೋಡನ್ನು ನಾವು ಯೂಸ್ ಮಾಡಿರ್ತೀವಿ. ಫಿಲ್ಟರ್ ಎದಕ್ಕೆ ಬೇಕು? ಇದು ಕ್ವಶನ್ಸ್ ಕೂಡ ಕೇಳ್ತಾರೆ. ವಾಟ್ ಈಸ್ ಫಿಲ್ಟರ್? ಫಿಲ್ಟರ್ ಎದಕ್ಕೆ ಬೇಕಂದರೆ ನಾವು ಪಲ್ಸೇಟಿಂಗ್ DC ಅನ್ನು ರಿಮೂವ್ ಮಾಡಲಿಕ್ಕೆ, ಆರ್ ಈಗ ಪಲ್ಸೇಟಿಂಗ್ DCಯಲ್ಲಿ AC ಕಾಂಪೋನೆಂಟ್ಸ್ ಇರ್ತವೆ ಅದನ್ನು ರಿಮೂವ್ ಮಾಡಲಿಕ್ಕೆ ಫಿಲ್ಟರ್ನ ಯೂಸ್ ಮಾಡ್ತಾರೆ. ಫಿಲ್ಟರ್ ಅಂದರೆ ಅಲ್ಲಿ ಕೆಪಾಸಿಟರ್ ಯೂಸ್ ಮಾಡ್ತೀವಿ. ಮತ್ತು ಬ್ರಿಡ್ಜ್ ರೆಕ್ಟಿಫೈರ್ ಅಂದ್ರೇನು, ರೆಕ್ಟಿಫಿಕೇಷನ್ ಎಫಿಷಿಯನ್ಸಿ ಅಂದ್ರೇನು, ರಿಪಲ್ ಫ್ಯಾಕ್ಟರ್ ಅಂದ್ರೇನು, ಇವೆಲ್ಲ ಕ್ವಶನ್ಸ್ ಈ ಟಾಪಿಕ್ಲಿಂದ ಬರ್ಬೋದು. ನೆಕ್ಸ್ಟ್ BJT ಅಂದ್ರೇನು? BJT ಅಂದರೆ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್. ಟ್ರಾನ್ಸಿಸ್ಟರ್ ಅಂದ್ರೇನು ಕ್ವಶನ್ಸ್ ಕೇಳ್ತಾರೆ. ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಎಷ್ಟು ಟೈಪ್ಸ್ ಇದಾವೆ? NPN ಮತ್ತು PNP. ಎಷ್ಟು ಟರ್ಮಿನಲ್ಸ್ ಇದಾವೆ? ಎಮಿಟರ್, ಬೇಸ್, ಕಲೆಕ್ಟರ್. ಇದನ್ನು ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಇವೆಲ್ಲ ಈ ಕ್ವಶನ್ಸ್ ಈ ಟಾಪಿಕ್ಲಿಂದ ಇಲ್ಲಿ ಬರಬಹುದು. NPN ಮತ್ತು PNPಯಲ್ಲಿ ಯಾವುದು ಒಳ್ಳೆಯದು ಮತ್ತು ಕಟ್ ಆಫ್ ರೀಜನ್ ಅಂದ್ರೇನು, ಸ್ಯಾಚುರೇಷನ್ ರೀಜನ್ ಅಂದ್ರೇನು, ಇವೆಲ್ಲ ಕ್ವಶನ್ಸ್ ಏನಿದಾವಲ್ಲ ಟ್ರಾನ್ಸಿಸ್ಟರ್ ಚಾಪ್ಟರ್ಲಿಂದ ಬರ್ಬೋದು. ಅದೇ ರೀತಿ ಡಿಜಿಟಲ್ IC ಮತ್ತು ಬೇಸಿಕ್ ಗೇಟ್. ಡಿಜಿಟಲ್ IC ಅಂದ್ರೇನು, ವಾಟ್ ಈಸ್ IC ಅಂತ ಕೇಳ್ತಾರೆ. IC ಅಂದರೆ ಅದರಲ್ಲಿ ಬಹಳಷ್ಟು ಕಾಂಪೋನೆಂಟ್ಸ್ ಏನೈತಲ್ಲ ಫ್ಯಾಬ್ರಿಕೇಟ್ ಮಾಡಿ ಒಂದೇ ಚಿಪ್ಪಲ್ಲಿ ಹಾಕಿರ್ತಾರೆ, ದಟ್ ಈಸ್ ಕಾಲ್ಡ್ IC. ಆ್ಯಂಡ್ ಗೇಟ್ ಅಂದ್ರೇನು, ಆರ್ ಗೇಟ್ ಅಂದ್ರೇನು, ನಾಟ್ ಗೇಟ್ ಅಂದ್ರೇನು, ನ್ಯಾಂಡ್ ಗೇಟ್ ಅಂದ್ರೇನು, ಇದ್ರ ಬಗ್ಗೆ ಎಲ್ಲ ಕೇಳ್ತಾರೆ. ಟ್ರುತ್ ಟೇಬಲ್ ಅಂದ್ರೇನು? ಟ್ರುತ್ ಟೇಬಲ್ ಅಂದರೆ ಈಗ ನಮಗೆಲ್ಲ ಗೊತ್ತಿರುತ್ತೆ, ಟ್ರುತ್ ಟೇಬಲ್ ನಾವು ಬರಿತೀವಿ ಬಟ್ ಏನಂತ ನಮ್ಗೆ ಗೊತ್ತಿರೋಂಗಿಲ್ಲ. ಆಲ್ ಪಾಸಿಬಲ್ ಇನ್ಪುಟ್ ಕಾಂಬಿನೇಷನ್ ಆಫ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಈಸ್ ನೋನ್ ಆ್ಯಸ್ ಟ್ರುತ್ ಟೇಬಲ್. ಕೊನೆಯದಾಗಿ ಸೆನ್ಸರ್ ಅಂದ್ರೇನು ಕೇಳ್ತಾರೆ. ಸೆನ್ಸರ್ ವಿತ್ ಡಿಟೆಕ್ಟ್ಸ್ ಚೇಂಜಸ್ ಇನ್ ಫಿಸಿಕಲ್ ಕಂಡೀಷನ್, ಕನ್ವರ್ಟ್ ಸಿಗ್ನಲ್ ಫ್ರಮ್ ಒನ್ ಸಿಗ್ನಲ್ ಫಾರ್ ಮೆಜರ್ಮೆಂಟ್ ಆರ್ ಕಂಟ್ರೋಲ್. ಟ್ರಾನ್ಸ್ಡ್ಯೂಸರ್ ಅಂದ್ರೇನು ಕೇಳ್ತಾರೆ, ಅಂದರೆ ಇಟ್ ಕನ್ವರ್ಟ್ಸ್ ನಾನ್ ಎಲೆಕ್ಟ್ರಿಕಲ್ ಸಿಗ್ನಲ್ ಟು ಎಲೆಕ್ಟ್ರಿಕಲ್ ಸಿಗ್ನಲ್. ಆ್ಯಕ್ಚುವೇಟರ್ ಅಂದರೆ ಮೂಮೆಂಟನ್ನು ಕ್ರಿಯೇಟ್ ಮಾಡ್ತೈತಿ, ಅಂದರೆ ಮೋಟರ್ ಆಯಿತು, ಸರ್ವೋ ಮೋಟರ್ ಆಯಿತು, ಇವೆಲ್ಲ. ಪ್ರಾಕ್ಸಿಮಿಟಿ ಸೆನ್ಸರ್ ಅಂದ್ರೇನು, ದೆನ್ ಸೆನ್ಸರ್ ಯಾವ ಥರ ವರ್ಕ್ ಮಾಡುತ್ತೆ, IR ಸೆನ್ಸರ್ ಅಂದ್ರೇನು, ಇವೆಲ್ಲ ಕ್ವಶನ್ಸ್ ಡಿಯರ್ ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್ ನಿಮಗೆಲ್ಲ ಈ ಟಾಪಿಕ್ಲಿಂದ ನಾನು ಹೇಳ್ತಾ ಇರೋ ಟಾಪಿಕ್ಲಿಂದ ಎಲ್ಲ ಕ್ವಶನ್ಸ್ ಬರ್ಬೋದು. ಅದಕ್ಕೆ ಇಲ್ಲಿ ತೋರಿಸಿರೋ ಎಲ್ಲ PPT ನೀವು ತೋರಿಸಿರೋ ಫೈಲನ್ನು ನೋಡಿ ಓದಿ ಚೆನ್ನಾಗಿ ಪ್ರಿಪೇರ್ ಆಗಿ ವೈವಾ ಎಲ್ಲ ಆನ್ಸರ್ ಮಾಡಬೇಕಂತ ಕೇಳಿ ನಾನು ಈ ವಿಡಿಯೋವನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.